ಐ ಥಿಂಕ್ ಅದು ಮೇ ಬಿ ನಾನು ಸೀರಿಯಲ್ಸ್ ಅಂಡ್ ಮದರಂಗಿ ಮಾಡಿದ್ನಲ್ಲ, ಹಾ. ಮದರಂಗಿ ಮಾಡಿದಾಗ ನಾವು ಏನೇ 100 ಡೇಸ್ ಫಿಲಮ್ ಆಯ್ತು, ನಂದು 100 ಡೇಸ್ ಸಿನಿಮಾ ಹೊಡ್ತು, ಅಷ್ಟೆಲ್ಲ ಆದ್ರೂ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ನೋಡಿದೆ. ಇಷ್ಟೇ ಬಿಸ್ನೆಸ್ ಆಗೋದು ಇಲ್ಲಿ. ಅಂಡ್ ಅದ್ರದ್ದು ಒಂದಷ್ಟು ಸಾಲಗಳನ್ನ ಒಂದು 8-10 ವರ್ಷ ತೀರ್ಸಿರ್ತೀವಿ. ಅದೇ ಆ ಪ್ರೆಷರ್ ಇರುತ್ತೆ. ಅವಾಗ ಅನ್ಕೋತೀವಿ ಎಷ್ಟೊಂದೆಲ್ಲ ಖರ್ಚು ಮಾಡ್ಬಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈಗ 1 ವರ್ಷ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ, ಸಿಂಪಲ್ ಮ್ಯಾಥ್ ಹೇಳ್ತೀನಿ. 1 ವರ್ಷಕ್ಕೆ ನಾನು ಸಪೋಸ್ ಒಂದು 2 ಕೋಟಿ ರೂಪಾಯಿ ಒಂದು ಸಿನಿಮಾ ಮಾಡ್ತೀನಿ, ಅದು 1.5 ಕೋಟಿ ರೂಪಾಯಿ ರಿಕವರ್ ಆಗುತ್ತೆ, 50 ಲಕ್ಷ ಲಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಓಕೆ. 1 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು 50 ಲಕ್ಷ ಲಾಸ್ ಮಾಡ್ಕೊಳಕ್ಕೆ ಯಾಕೆ ಕಷ್ಟಪಡ್ಬೇಕು? ನನ್ನ ಲಾಜಿಕ್. ಕರೆಕ್ಟ್. ಈಗ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಹೌದು. ನಿಮ್ಗೆ ತಿಂಗಳಿಗೆ ಒಂದು 50,000 ಸಂಬಳ ಬರ್ತಾರತ್ತೆ. 50,000 ರೂಪಾಯಿ ಸಂಬಳಕ್ಕೆ ಅಂತ ನೀವು ಒಂದು ತಿಂಗಳೆಲ್ಲ ದುಡಿತೀರಾ. ಈಗ ಸಪೋಸ್ ನೀವೇ 50,000 ರೂಪಾಯಿ ಕೊಡಿ, ನಿಮ್ಮ ಹತ್ರ ನೀವೇ 50,000 ರೂಪಾಯಿ ಕೊಟ್ಬಿಟ್ಟು ಒಂದು ತಿಂಗಳು ದುಡಿದ್ರೆ ಹೆಂಗಿರುತ್ತೆ? ಹೌದು. ಅದು ಸೋಲೋ ಸಿನಿಮಾಗಳಲ್ಲಿ ಆಗ್ತಾ ಇರೋದು.